ಹಣವನ್ನು ಕಂಡರೆ ಎನವು ಬಾಯಿ ಬಿಡುತ್ತದೆ. ಈ ಮಾತು ಕೇಳಿದ್ದೀರಾ? ಆದರೆ ಹಣದ ಲೋಭ ಮನುಷ್ಯನನ್ನು ಎಷ್ಟು ಕ್ರೂರನನ್ನಾಗಿ ಮಾಡಬಹುದು ಗೊತ್ತಾ? ಒಬ್ಬನ ಹೇಳಿಕೆಯನ್ನು ಸಹಿಸಲಾರದೆ ಅವನನ್ನೇ ಕೊಲ್ಲಲು, ಸಾಯಿಸಲು ತನ್ನ ಮಗನಿಗೆ ಪತ್ರ ಬರೆಯುವಷ್ಟು ದುಷ್ಟಬುದ್ಧಿ ಹೊಂದಿರುವ ವ್ಯಕ್ತಿಯ ಕಥೆ ಇದು. ಈ ಘಟನೆ ನಿಮಗೆ ತಿಳಿಸುವ ಸಾಂಗತ್ಯ ಕಾವ್ಯದ ಒಂದು ಮಹತ್ವದ ಭಾಗ ಚಂದ್ರಹಾಸನ ಕಥೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಈ ಕಾವ್ಯಭಾಗದ ಸರಳ ಮತ್ತು ಸಾರಾಂಶವನ್ನು ನೋಡೋಣ. ಈ ಕಾವ್ಯದಲ್ಲಿ ಹಣದ ಮೇಲಿನ ವ್ಯಾಮೋಹ ಮತ್ತು ದ್ವೇಷದಿಂದ ದುಷ್ಟಬುದ್ಧಿ ಚಂದ್ರಹಾಸನನ್ನು ಕೊಲ್ಲಲು ಯತ್ನಿಸುತ್ತಾನೆ. ಆದರೆ ತಾನೊಂದು ಬಗದರೆ ದೈವವೊಂದು ನಿರ್ಧರಿಸುತ್ತೆ ಎಂಬುದಕ್ಕೆ ಅವನ ಯೋಚನೆ ವಿಫಲವಾಗುತ್ತದೆ. ಹೀಗಾಗಿ ಈ ಕಾವ್ಯವು ನಮಗೆ ಹೇಳುವುದು, ಹಣ ಮತ್ತು ಅಹಂಕಾರದಿಂದ ಮಾಡಿದ ಕೆಟ್ಟ ಕೆಲಸಗಳು ಕೊನೆಗೆ ನಾಶವಾಗುತ್ತವೆ. ದೈವದ ನ್ಯಾಯ ಯಾವಾಗಲೂ ಸತ್ಯದ ಕಡೆ ಇರುತ್ತದೆ. ಮುಂದಕ್ಕೆ ಲೇಸುಂಟು. ಈ ಪದ್ಯದ ಆಶಯ ಈ ರೀತಿ ಇದೆ. ಹಣವನ್ನು ಕಂಡರೆ ಎನವು ಬಾಯಿ ಬಿಡುತ್ತದೆ ಎಂಬ ಗಾದೆ ಮಾತಿನಿಂದ ಅಂದಿನಿಂದ ಇಂದಿನವರೆಗೂ ರಾಜ್ಯ ಹಣದ ಮೇಲಿನ ವ್ಯಾಮೋಹದಿಂದಾಗಿ ಮೋಸ, ವಂಚನೆ, ಕೊಲೆ, ಸುಲಿಗೆಗಳು ನಡೆಯುತ್ತಾ ಬಂದಿವೆ. ಆದರೆ ಹಾಗೆ ಈ ಸಾಂಗತ್ಯ ಕಾವ್ಯದಲ್ಲಿ ಚಂದ್ರಹಾಸ ಹೇಳಿಕೆಯನ್ನು ಸಹಿಸದ ದುಷ್ಟಬುದ್ಧಿ ರಾಜ ಆತನ ಸಾವನ್ನು ನಿಶ್ಚಯಿಸಿ ತನ್ನ ಮಗನಿಗೆ ಪತ್ರ ಬರೆಯುತ್ತಾನೆ. ಆದರೆ ತಾನೊಂದು ಬಗದರೆ ದೈವವೊಂದು ಬಗೆಯಿತು ಎಂಬುದು ಈ ಕಾವ್ಯದಲ್ಲಿ ಚಿತ್ರಿತವಾಗಿದೆ. ಕಾವ್ಯಭಾಗ ಈ ರೀತಿ ಪ್ರಾರಂಭ ಆಗುತ್ತೆ. ಮೊದಲನೇ ಒಂದು ಕಾವ್ಯ ಈ ರೀತಿ ಇದೆ. ಚಿಕ್ಕ ಪ್ರಾಯದ ಕೋಮಲಾಂಗಿಯು ಹೇ ಮಕ್ಕಳನ್ನು ಅಗಲಿ ತಾ ಚೂತ ವೃಕ್ಷದ ನೆರಳಿನಲ್ಲಿ ಮಲಗಿದ್ದಾತನ ಕಂಡು ಬೆಕ್ಕೆಸಬರಗಾಗಿ ನಿಂತಳು. ಇದು ಪದ್ಯ. ಸಾರಾಂಶ ಈ ರೀತಿ ಇದೆ. ಕೋಮಲ ಮನಸ್ಸಿನ ಯುವತಿಯೊಬ್ಬಳು, ಅಂದರೆ ತುಂಬಾ ಸ್ಪಷ್ಟವಾಗಿರುವಂಥ ಯುವತಿಯೊಬ್ಬಳು ತನ್ನ ಆಪ್ತರನ್ನು, ಸಖೀರನ್ನು ಅಥವಾ ಪರಿವಾರದವನು ಅಗಲಿ ಕಾಡಿನಲ್ಲಿ ನಡೆದು ಬರುತ್ತಿದ್ದಾಳೆ ಒಬ್ಬಳೇ. ಅನಿರೀಕ್ಷಿತವಾಗಿ ಅವಳಿಗೆ ಮಾವಿನ ಮರದ ಚೂತ ವೃಕ್ಷದ ನೆರಳಿನಲ್ಲಿ ಸುಖವಾಗಿ ನಿದ್ರಿಸುತ್ತಿರುವ ಒಬ್ಬ ಪುರುಷ ಕಾಣುತ್ತಾನೆ. ಅವನ ಅತಿಶಯದ ಸೌಂದರ್ಯ ಮತ್ತು ತೇಜಸ್ಸನ್ನು ಕಂಡು ಆಕೆ ಆಶ್ಚರ್ಯಚಕಿತಳಾಗಿ ಬೆಕ್ಕೆಸಬರಗಾಗಿ ಅಲ್ಲೇ ಸ್ತಬ್ಧಳಾಗಿ ಆಕೆಯನ್ನು ಮೂರ್ಛೆ ಬಂದ ರೀತಿಯಲ್ಲಿ ಬಿದ್ದೋಗ್ತಾಳೆ. ಆ ಒಂದು ಮರದ ಕೆಳಗೆ ಅತಿ ಚೆಲುವ ಪುರುಷನ ಕಾಣುತ್ತಾ ಮೂರ್ಛಿತಳಾಗಿ ತಿಳಿದು ಎಚ್ಚೆತ್ತು ಪೃಥ್ವಿಯೊಳಗೆ ಇಂತಹ ಚೆಲುವಿನಿಲ್ಲವೆಂದು ಮತಿಭ್ರಮೆಯಿಂದ ನೋಡಿದಳು. ಸಾರಾಂಶ ಈ ರೀತಿ ಇದೆ. ಅತಿ ಸುಂದರವಾದ ಆ ಪುರುಷನ ರೂಪವನ್ನು ಕಂಡ ಆಕೆ ಕ್ಷಣಕಾಲ ಪ್ರಜ್ಞೆ ತಪ್ಪಿ ಮೂರ್ಛಿತಳಾಗಿ ಬೀಳುತ್ತಾಳೆ. ನಂತರ ಎಚ್ಚರಗೊಂಡು ನೋಡಿದಾಗ ಈ ಭೂಮಿಯ ಮೇಲೆ ಪೃಥ್ವಿಯೊಳಗೆ ಇಷ್ಟು ಸುಂದರವಾದ ವ್ಯಕ್ತಿ ಇನ್ನೊಬ್ಬನಿರಲು ಸಾಧ್ಯವಿಲ್ಲ ಎಂಬ ಭಾವನೆ ಆಕೆಯಲ್ಲಿ ಮೂಡುತ್ತದೆ. ಆತ ಅಪ್ರತಿಮ ಚೆಲುವಿಗೆ ಮಾರುಹೋದ ಆಕೆ ಮತಿಭ್ರಮೆಯಾದಳಂತೆ ಮರುಳಾದಂತೆ ಆತನನ್ನೇ ಏಕಾಗ್ರತೆಯಿಂದ ದಿಟ್ಟಿಸಿ ನೋಡತೊಡಗುತ್ತಾಳೆ ಆಕೆ. ಇನ್ನೊಂದು ಪ್ಯಾರ. ಪಾರ್ವತಿ ಪತಿಯೆಂಬನೆಂಬರೆ ಪೆನಗನ್ನಿಲ್ಲ, ಪಾರಿಜೋದ್ಭವನಲ್ಲ, ನಾರಾಯಣನೆಂಬನೆ ಶಂಕುಚಕ್ರವು ತೋರುವುದಿಲ್ಲ ಕೈಯೊಳಗೆ. ಸಾರಾಂಶ ಈ ರೀತಿ ಇದೆ. ಮಲಗಿರುವ ಆ ಸುಂದರ ಯುವಕನನ್ನು ಕಂಡು ವಿಷಯ ಹೀಗೆ ತರ್ಕಿಸುತ್ತಾಳೆ, ವಿವರಿಸುತ್ತಾಳೆ. ಇವನನ್ನು ಪಾರ್ವತಿ ಪತಿಯಾದ, ಅಂದರೆ ಗಂಡನಾದ ಶಿವನೆನ್ನುವನೆಂದರೆ ಹಣೆ ಮೇಲೆ 3 ಕಣ್ಣು ಕಾಣಿಸುತ್ತಿಲ್ಲ. ಸೃಷ್ಟಿಕರ್ತ ಬ್ರಹ್ಮನೆನ್ನುವನೆಂದರೆ ಇವನಿಗೆ 4 ಮುಖಗಳಿಲ್ಲ. ಹಾಗೆಯೇ ನಾರಾಯಣನ ಎನ್ನುವನೆಂದರೆ ಇವರ ಕೈಯಲ್ಲಿ ಶಂಖ ಮತ್ತು ಚಕ್ರಗಳು ಕಾಣಿಸುತ್ತಿಲ್ಲ. ಆದರೆ ಇವನು ತ್ರಿಮೂರ್ತಿಗಿಂತಲೂ ಸುಂದರವಾಗಿದ್ದಾನೆ ಎಂಬುದು ವಿಷಯ ಅವಳ ಭಾವವಾಗಿದೆ. ಅವನ ಸೌಂದರ್ಯವನ್ನು ನೋಡಿ. ಇಂದ್ರನೆಂಬನೆ ಬಿಳಿ ಆನೆ ಕೆಲದಲ್ಲಿಲ್ಲ, ಚಂದ್ರನೆಂಬನೆ ಮೃಗವಿಲ್ಲ, ಕುಂದದೆ ಲೋಕವ ತಿರುಗಿ ರವಿ ಬಂದಿಳಿದನು ಭೂತಾಳಕ್ಕೆ. ಸಾರಾಂಶ ಈ ರೀತಿ ಇದೆ. ಇವನು ದೇವತೆಗಳ ರಾಜ ಇಂದ್ರನೆನ್ನುವನೆಂದರೆ ಪಕ್ಕದಲ್ಲಿ ಐರಾವತ ಬಿಳಿ ಆನೆ ನಮಗೆ ಕಾಣಿಸುತ್ತಿಲ್ಲ. ಚಂದ್ರನೆಂಬುವನೆಂದರೆ ಇವನ ಮುಖದಲ್ಲಿ ಚಂದ್ರನಲ್ಲಿರುವಂತಹ ಕಲೆ, ಆ ಒಂದು ಸ್ವಭಾವ ಮೃಗವಿಲ್ಲ. ಜಗತ್ತೆಲ್ಲ ಸುತ್ತುವ ಸೂರ್ಯನೇ ದಣಿದು ಸುಸ್ತಾಗಿ ಈ ಭೂಮಿಗೆ ಇಳಿದು ಬಂದಿದ್ದಾನೆಯೇ
ಎಂದು ಅವಳು ವಿಸ್ಮಯಗೊಳ್ಳುತ್ತಾಳೆ ಅವನ ಸೌಂದರ್ಯವನ್ನು ನೋಡಿ. ಮುಂದಿನ ಪ್ಯಾರ, ವಾಸುದೇವನಾತ್ಮನೋ ತಾನೆಂಬನೇ ಕುಸುಮ ಬಾಣವು ಕೈಯಲ್ಲಿಲ್ಲ, ದಶದೀಕ್ಷನೋ ಯಕ್ಷರವಗಂಧನೊಮ್ಮನೆಂದು ವಿಸ್ಮೃತಿಯಾದಳು ವಿಷಯ. ಈ ರೀತಿ ಮುಂದಿನ ಸಾರಾಂಶ ಇದೆ. ಇವನು ಶ್ರೀಕೃಷ್ಣನ ಮಗನಾದ ಮನ್ಮಥನೋ ಎನ್ನೋಣವೆಂದರೆ ಇವರ ಕೈಯಲ್ಲಿ ಹೂವಿನ ಬಾಣಗಳು ಕಾಣಿಸುತ್ತಿಲ್ಲ. ಇವರು ದೀಕ್ಷಲಕನೋ ಯಕ್ಷನೋ ಅಥವಾ ಗಂಧರ್ವನೋ ಎಂದು ತಿಳಿಯದೆ ವಿಷಯು ಅವನ ಸೌಂದರ್ಯವನ್ನು ಕಂಡು ದಿಗ್ಭ್ರಮೆಗೊಳ್ಳುತ್ತಾಳೆ ಅವನ ಶೃಂಗಾರವನ್ನು ನೋಡಿ. ಸುತ್ತ ನೋಡುವಳಾರ ಸಂಚಾರವಿಲೆನುತ ಹತ್ತಿರೇ ಬಂದು ನಿಲ್ಲುವವಳು, ಚಿತ್ತದೊಳೊಮ್ಮೆ ನೆರೆಯ ನೇಮಿಸುವವಳು, ಒತ್ತಲ್ಲವೆಂದು ಸಾರುವವಳು. ಅವಳು ಸುತ್ತಲೂ ಯಾರೂ ಇಲ್ಲವೆಂದು ಖಚಿತಪಡಿಸಿಕೊಂಡು ಮೆಲ್ಲನೆ ಅವನ ಹತ್ತಿರ ಬಂದು ನಿಲ್ಲುತ್ತಾಳೆ. ಅವನ ರೂಪವನ್ನು ನೋಡಿ ಮನಸ್ಸಿನಲ್ಲೇ ಅವನನ್ನು ವರಿಸಬೇಕೆಂದು ಆಸೆ ಪಡುತ್ತಾಳೆ. ಆದರೆ ಅದೇ ಸಮಯದಲ್ಲಿ ಇದು ಸರಿಯಾದ ಸಮಯವಲ್ಲ ಎಂದು ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಸಂಕೋಚಪಡುತ್ತಾಳೆ. ಈ ಪದ್ಯದಲ್ಲಿ ವಿಷಯೇ ಮನಸ್ಸಿನ ತಳಮಳ, ಸೌಂದರ್ಯದ ಬಗೆಗಿನ ಆಕರ್ಷಣೆ ಮತ್ತು ಆಕೆಯ ಚತುರತೆಯನ್ನು ಕವಿ ಲಕ್ಷ್ಮಿ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಇದು ಮುಂದೆ ವಿಷಯಕ್ಕೆ ಹೇ ಎಂದು ಸೇರಿಸಿ ವಿಷಯೇ ಎಂದು ಬದಲಾಯಿಸಿ ಚಂದ್ರಹಾಸನ ಪ್ರಾಣ ಉಳಿಸುವ ಮಹತ್ವದ ತಿರುವಿಗೆ ನಾಂದಿಯಾಗಿದೆ. ಚಂದ್ರಹಾಸನ ಹತ್ರ ಆ ಮರದ ಕೆಳಗೆ ಮೂರ್ಛನಾತಿ ಮಲಗಿದ್ನಲ್ಲ, ಅವ್ರ ಹತ್ರ ಒಂದು ಪತ್ರ ಸಿಗ್ತದೆ. ಆ ಪತ್ರವನ್ನು ಆಕೆ ಹೋಗಿ ನೋಡ್ತಾಳೆ. ನೋಡಿದಾಗ ಈ ರೀತಿ ಪದ್ಯ ಇದೆ. ನೋಡಿದು ತಮ್ಮ ತಂದೆಯ ಸ್ವಹಸ್ತದ ಮೋಡಿಯು ಬರದ ಬರಹವಿದು, ರೂಢಿಯಳತ ಚೆಲುವನ ಇವನೆಂದು ಕಲಿಹಿದನ ಮಾಡಿದ ಸುಕೃತ ಫಲದಿಂದ ಎಂದು ಆಕೆ ಭಾವಿಸ್ತಾಳೆ. ಸಾರಾಂಶ ಈ ರೀತಿ ಇದೆ. ಪತ್ರವನ್ನು ಬಿಡಿಸಿ ನೋಡಿದ ವಿಷಯಗೆ ಇದು ತನ್ನ ತಂದೆಯಾದ ಮಂತ್ರಿ ದುಷ್ಟಬುದ್ಧಿಯ ಕೈಬರಹವೆಂದು ತಿಳಿಯುತ್ತದೆ. ಲೋಕದಲ್ಲೇ ಅತಿ ಸುಂದರನಾದ ಈ ಯುವಕನು ತನ್ನ ತಂದೆಯೇ ಇಲ್ಲಿಗೆ ಕಲಿಸಿದ್ದಾರೆ. ನಾನು ಮಾಡಿದ ಪುಣ್ಯದ ಫಲವಾಗಿ ಇಂತಹ ಸುಂದರ ವರನು ಅಂದರೆ ಹುಡುಗ ನನಗೆ ಸಿಕ್ಕಿದ್ದಾನೆ ಎಂದು ಅವಳು ಮೊದಲು ಸಂತೋಷಪಡುತ್ತಾಳೆ. ಶ್ರೀ ಮತ್ತು ಮಂತ್ರಿ ದುಷ್ಟಬುದ್ಧಿ ವದನನಿಗೆ ನೇಮಿಸಿ ಕಳುಹಿದ ಕಾರ್ಯ ಸೀಮೆರಗಸು ಇವಹದು ಕಾಣುತ್ತ ಶೀಘ್ರ ವಿಷವ ಕೊಡುವುದತುಮು. ಪತ್ರದ ಒಳಗಿನ ವಿಷಯ ಹೀಗಿರುತ್ತದೆ. ಶ್ರೀಮಂತ ಮಂತ್ರಿಯಾದ ದುಷ್ಟಬುದ್ಧಿಯು ತನ್ನ ಮಗ ಮದನನಿಗೆ ಬರೆದ ಪತ್ರವಿದು. ಈ ಪತ್ರ ತಂದ ತಕ್ಷಣ ಚಂದ್ರಹಾಸ ಪತ್ರ ತರ್ತಾನೆ. ಅವನು ನೀವು ತಮ್ಮ ಸೀಮೆಗೆ ಅರಸನಾಗುವ ಲಕ್ಷಣವುಳ್ಳವನು ಎಂದು ಭಾವಿಸಿ ಇವನಿಗೆ ತಡ ಮಾಡದೆ ಶೀಘ್ರವಾಗಿ ವಿಷವನ್ನು ಕೊಡುವುದಾಗಿ ಉತ್ತಮ ಎಂದು ಬರೆದಿರ್ತಾನೆ. ಅಂದರೆ ಇಲ್ಲಿ ತಮ್ಮ ದುಷ್ಟಬುದ್ಧಿ ಮಗನಾಗಿರುವಂತಹ ಮದನ ಅಂತಿರ್ತಾನೆ. ಈ ಚಂದ್ರಹಾಸ ಹತ್ರ ಪತ್ರ ಕಳಿಸಿರ್ತಾನೆ. ಇಲ್ಲಿ ಇವ್ರು ಬರ್ತಾನೆ. ಇವನು ನಾಳೆ ನಮ್ಮ ರಾಜ್ಯಕ್ಕೆ ಮಂತ್ರಿ ಆಗುವಂಥ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ, ವಿಷ ಕೊಟ್ಟವನನ್ನು ಕೊಂದು ಬಿಡು ಅಂತೇಳಿ ಆ ದುಷ್ಟಬುದ್ಧಿ ಮದನನಿಗೆ ಆ ಪತ್ರದಲ್ಲಿ ಬರೆದು ಕಳಿಸಿರುತ್ತಾರೆ. ಒಂದು ಲಿಖಿತ ಸಹಸ್ರ ಲಿಖಿತವು ಎಂದು ಭಾವಿಸಿ ನಿನ್ನ ಮನದಿ ಸಂದೇಹವಿಲ್ಲದೆ ವಿಷವ ಕೊಡುವುದು ಮುಂದಕ್ಕೆ ಲೇಸುಂಟು ನಮಗೆ. ಪದ್ಯದ ಸಾರಾಂಶ. ಮುಂದುವರೆದ ಪತ್ರದಲ್ಲಿ 1 ಬಾರಿ ಬರೆದರೂ ಅಷ್ಟೇ, 1000 ಬಾರಿ ಬರೆದರೂ ಅಷ್ಟೇ, ನಿನ್ನ ಮನಸ್ಸಿನಲ್ಲಿ ಯಾವುದೇ ಸಂದೇಶ ಇಟ್ಟುಕೊಳ್ಳಬೇಡ ಮಗನೇ. ಈ ಕೆಲಸ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಮಾಡುತ್ತದೆ. ಆದ್ದರಿಂದ ಯಾವುದೇ ಯೋಚನೆ ಮಾಡದೆ ಅವನಿಗೆ ವಿಷವನ್ನು ಕೊಟ್ಟು ಎಂದು ತಂದೆ ಮಗನಿಗೆ ಆಜ್ಞಾಪಿಸಿರುತ್ತಾರೆ ಆ ಪತ್ರದಲ್ಲಿ. ಮುಂದಿನ ಪ್ಯಾರ. ವಿಪ್ರನವಾಗಿದ್ದ ವರಣ ಕಾಣುತ್ತ ನ ಮುಪರ ಕಳುಹಿದರು, ತಪ್ಪುಂಟು ಇದರೋಲ್ ಕೆಡುವುದು ಕಾರ್ಯ ಕೈ ತಪ್ಪೆಂದು ಮನದಲ್ಲಿ ತಿಳಿದು. ಈ ಪತ್ರವನ್ನು ಓದಿದ ವಿಷಯ ದಗ್ಗಾಗುತ್ತಾಳೆ. ಇಷ್ಟು ಸುಂದರನಾದ ವರ್ಣನನ್ನು ಹುಡುಗನನ್ನು ನೋಡಿಯೂ ತಂದೆಯವರು ಹೀಗೆ ಬರೆದಿದ್ದಾರಲ್ಲ, ಇದರಲ್ಲಿ ಏನೋ ದೊಡ್ಡ ತಪ್ಪಿದೆ. ಇವನಿಗೆ ವಿಷ ನೀಡಿದರೆ ಒಂದು ಸುಂದರ ಜೀವನ ಅಂತ್ಯವಾಗುತ್ತದೆ ಮತ್ತು ನನ್ನ ಜೀವನದ ಸುಖವು ಕೈತಪ್ಪಿ ಹೋಗುತ್ತದೆ ಎಂದು ಮನದಲ್ಲಿ ಆಲೋಚಿಸಿ ಆ ಪತ್ರದ ಒಗ್ಗಣಿಕೆಯನ್ನು ಬದಲಿಸಲು ಅಂದರೆ ಪತ್ರದ ಬರವಣಿಗೆಯನ್ನು ಬದಲಿಸಲು ಮುಂದಾಗುತ್ತಾಳೆ ಆಕೆ. ರವನೆ
ಚೆಲ್ಲು ಗುರಿಂದಲಿ ತಿದ್ದಿ ಇಕಾರವನೆ ಮಾಡಿದಳು. ಜೋಕೆಯಿಂದಲಿ ಎಂದಿನಂತೆ ಕಟ್ಟಿ ವಿರಹ ಆಕುತರದಿ ಮುರುಗಿದಳು. ಅದರ ಸಾರಾಂಶ ಈ ರೀತಿ ಇದೆ. ವಿಷೆಯು ತನ್ನ ಉಗುರಿನಿಂದಲೇ ಪತ್ರದಲ್ಲಿ ವಿಷ ಎಂಬ ಪದದ ಕೊನೆಯಲ್ಲಿ ಅಕ್ಷರವನ್ನು ಅತ್ಯಂತದಲ್ಲಿ ನಾಜೂಕಿನಿಂದ ತಿದ್ದುತ್ತಾಳೆ. ಅವಳು ವ ಆಕಾರಕ್ಕೆ ಯತ್ವ ಮತ್ತು ಇಳಿಯನ್ನು ಸೇರಿಸಿ ಅದನ್ನು ಎ ಎಂದು ಬದಲಾಯಿಸುತ್ತಾಳೆ. ಆದರೆ ವಿಷ ಎಂಬುದು ವಿಷಯೇ ಎಂದಾಗುತ್ತದೆ. ನಂತರ ಆ ಪತ್ರವನ್ನು ಮೊದಲಿನಂತೆ ಮಡಚಿ ಚಂದ್ರಹಾಸನ ಸೊಂಟಕ್ಕೆ ಕಟ್ಟಿ ಅವನ ಮೇಲಿನ ವಿರಹ ತಾಪದಿಂದ ಮರುಗುತ್ತಾ ಅಲ್ಲಿಂದ ತೆರಳುತ್ತಾಳೆ ಆಕೆ. ಉಚ್ಚಿ ನೋಡಿದನು ಓಲೆಯಾಂಗನ ಮಂತ್ರಿಯು ಉತ್ಸಾಹದೊಸಗೆ ಸಂಭ್ರಮವ ಅಚ್ಚುತ ಹರಿಯುವ ಕಿಂಕರ ತಂಗಿಗೆ ವರನೆಂದು ನಮ್ಮಪ್ಪ ಮೆಚ್ಚಿದನೀ ವರನ. ಚಂದ್ರಹಾಸನು ಪಟ್ಟಕ್ಕೆ ಬಂದು ಪತ್ರವನ್ನು ನೋಡಿದಾಗ ಮಂತ್ರಿಯು ಮಗನಾದ ಮದನನು ಅದನ್ನು ಬಿಡಿಸಿ ಓದುತ್ತಾನೆ. ಪತ್ರದಲ್ಲಿ ಇವನಿಗೆ ವಿಷೆಯನ್ನು ಕೊಟ್ಟು ಮದುವೆ ಮಾಡು ಎಂಬ ಬರಹವನ್ನು ಕಂಡು ಅವನು ಸಂಭ್ರಮಿಸುತ್ತಾನೆ. ನಮ್ಮ ತಂದೆಯವರು ಈತನನ್ನು ಮೆಚ್ಚಿ ನನ್ನ ತಂಗಿಗೆ ಗಂಡನಾಗಿ ವರನನ್ನಾಗಿ ಅರಸಿದ್ದಾರೆ. ಈತನು ಸಾಕ್ಷಾತ್ ಹರಿಭಕ್ತನಾಗಿದ್ದಾನೆ ಎಂದು ಅಣ್ಣನಾದ ಮದನನು ಸಂತೋಷಪಡುತ್ತಾನೆ. ಗುಡಿ ತೋರಣಗಳ ಕಟ್ಟಿ ಪಟ್ಟಣವನ್ನು ತಡೆಮಾಡದೆ ಸಿಂಗರಿಸಿ ಗಡಿಬಿಡಿ ತಮ್ಮಟ ವಾದ್ಯಗಳೊಡಗೂಡಿಸಿ ಕುಂತಲಪುರದಿ ಮದುವೆಯ ಸಿದ್ಧತೆಗಳು ತೀವ್ರಗತಿಯಲ್ಲಿ ಸಾಗುತ್ತಿವೆ. ಇಡೀ ಕುಂತಲಪುರವನ್ನು ಗುಡಿ ತೋರಣಗಳಿಂದ ಸಿಂಗರಿಸಲಾಗುತ್ತಿದೆ. ನಗರದ ತುಂಬೆಲ್ಲ ಮಂಗಳ ವಾದ್ಯಗಳು ತಮಟೆಗಳ ಶಬ್ದ ಮೊಳಗುತ್ತಿವೆ. ಇಲ್ಲಿಯೂ ಸಂಭ್ರಮದ ವಾತಾವರಣ ಮನೆ ಮಾಡುತ್ತಿದೆ. ನಂಬಿದ ಭಕ್ತ ಕುಟುಂಬಿ ರಕ್ಷಕನು ಎಂಬ ಯಲವನಕಟ್ಟೆ ರಂಗ ಬಿಡಲೆಂಬಲೆ ಇದು ಹಾಸ ಮದುವೆಯಂಗ ರಂಭಗಳನೆ ಮಾಡಿಸಿದ. ನಂಬಿದ ಭಕ್ತರ ಕುಟುಂಬವನ್ನು ರಕ್ಷಿಸುವವನು ಆ ದೇವನೇ ಆಗಿದ್ದಾನೆ. ಯಲವನಕಟ್ಟೆ ರಂಗನಾಥ ಕೃಪೆಯಿಂದ ಮಂತ್ರಿಯ ಕುತಂತ್ರವೆಲ್ಲ ಉಲ್ಟಾಗಿ ಚಂದ್ರಹಾಸನಿಗೆ ವಿಷೆಯೊಂದಿಗೆ ವಿವಾಹವಾಗುವ ಮಂಗಳಕರವಾದ ಸಂದರ್ಭ ಒದಗಿ ಬರುತ್ತಿದೆ. ದೇವರೇ ಬೆಂಬಲವಾಗಿ ನಿಂತು ಈ ಶುಭ ಕಾರ್ಯವನ್ನು ನೆರವೇರಿಸಿದನು ಎಂಬುದು ಇಲ್ಲಿನ ಭಾವವಾಗಿದೆ.